ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳು ಲೈವಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಆಗಿರುತ್ತೆ, ಆದ್ರೂ ಕೂಡ ಹುಡುಕಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸರ್ ನಂದು 82 ಆಗಿದೆ, ಕೆಲವೊಬ್ಬರದು 98 ಆಗಿದೆ, 98 ಆದವ್ರು ಪಾಸ್ ಆಗಿರ್ತೀರಿ, 89 ಆಗಿದೆ, ಕೆಲವೊಬ್ಬರು 83 ಆಗಿದೆ, ಅದು ಪಾಸ್ ಆಗುತ್ತೋ ಅಥವಾ ಇಲ್ಲ, ಈ ಎಲ್ಲ ಕೆಲವೊಂದಿಷ್ಟು ಗೊಂದಲಗಳನ್ನು ನೀವು ನನ್ನ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಇದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇನ್ನೂ ಒಂದು ಅವಕಾಶ ಇರುತ್ತೆ ನಿಮಗೆ. ಯಾಕಂತಂದರೆ ಈಗ ಇನ್ನೊಂದು ಸಾರಿ ಕಾಲ್ಫಾರ್ಮ್ ಅಂತೂ ಮಾಡಲ್ಲ, ಈಗ ಕಾಲ್ಫಾರ್ಮ್ ಅಂತೂ ಆಗಿಬಿಡುತ್ತೆ, ಕರೀತಾರೆ. ಆದರೆ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಯಾರೆಲ್ಲ TETಯಲ್ಲಿ ತಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ಎಲಿಜಿಬಲಲ್ಲಿ ಬರಲ್ಲ ಅಂದ್ಕೊಂಡಿದ್ದೀರಿ, ಇನ್ನೂ ಟೈಮ್ ಇದೆ. ಇನ್ನಂದರೆ ನೀವು ರಿವೈಸ್ಡ್ ಆನ್ಸರ್ ಬರಬೇಕು, ಆಮೇಲೆ ಲಿಸ್ಟ್ ಬಿಡಬೇಕು, ಅವಾಗ ತಮಗೆ ಕನ್ಫರ್ಮ್ ಆಗುವಂಥದ್ದು. ಈಗ ಬರೀ ಕೀ ಆನ್ಸರನ್ನು ತಾತ್ಕಾಲಿಕವಾಗಿರ್ತಕ್ಕಂಥ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿರುವಂಥದ್ದು. ಆದರೂ ಯಾರು ಹೋಗಿ ಕಳ್ಕೋಬೇಡ್ರಿ. ಯಾಕಂತಂದರೆ ಈಗ ಕಾಲ್ಫಾರ್ಮ್ ಎನ್ನುವುದು KE ಡಿಪಾರ್ಟ್ಮೆಂಟಲ್ಲಿ ವಿವಿಧ ಇಲಾಖೆ ಹುದ್ದೆ ಅಂತೇಳಿ ಒಂದೇನು ಪೋಸ್ಟ್ ಕಾಲ್ಫಾರ್ಮ್ ಆಗಿತ್ತಲ್ಲ, ಅದು ಜನವರಿಯಲ್ಲಿ ಎಕ್ಸಾಮ್ ಇದೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಯಾರೆಲ್ಲ ಅಪ್ಲೈ ಮಾಡಿದಿರಿ ಓದ್ಕೊಳ್ಳಿ. ಈಗ ಹೊಳ್ಳಿ ವಾಪಸ್ TETಗೆ ಬರೋದಾದರೆ ನೀವು TET ಅವರಿಗೆ ಇನ್ನೊಂದು ಅವಕಾಶ ಇದೆ. ಏನು ಅವಕಾಶ ಇದೆ ಅಂತಂದ್ರೆ CTET ಅಂತ ಬರುತ್ತೆ, ಸೆಂಟ್ರಲ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರುತ್ತೆ. ಸೊ ಈ ಟೆಸ್ಟನ್ನು ನೀವು ಕೂಡ ಏನು ಮಾಡ್ಬೋದು, ಪಾಸ್ ಮಾಡಿದರೆ ಕರ್ನಾಟಕದಲ್ಲೇ ನೀವೇನು ಮಾಡ್ಬೋದು, ಅಪ್ಲೈಯನ್ನು ಮಾಡುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಒಂದು CTET ಅಪ್ಲೈ ಮಾಡ್ಬೇಕಾದ್ರೆ ಏನೆಲ್ಲ ನಮಗೆ ಮಾಹಿತಿಗಳು ಬೇಕು ಮತ್ತು ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇರ್ತೀನಿ, ಕಂಟಿನ್ಯೂ ಆಗಿ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಮತ್ತು ಇನ್ನು ಕೆಲವೊಬ್ಬರು ಏನಿದ್ದೀರಿ ಅಂದರೆ ಗೊಂದಲ ಮಾಡ್ಕೋಬೇಡ್ರಿ. ಈಗ ಇನ್ನೂ ಬಿಡುತ್ತೆ, ರಿಸಲ್ಟ್ ಬಿಡುವವರೆಗೂ ನೀವೇನು ಮಾಡಬಾರ್ದು, ಗೊಂದಲ ಮಾಡ್ಕೋಬಾರ್ದು, ಯಾರು ತಲೆ ಕೆಡಿಸ್ಕೋಬಾರ್ದು. ಅಕಸ್ಮಾತ್ ನಿಮ್ಮದು ಕಮ್ಮಿ ಮಾರ್ಕ್ಸ್ ಬೀಳುತ್ತೆ ಅನ್ನೋದಾಗಿದ್ರೆ ಇನ್ನೊಂದು ಸಾರಿ ಅವಕಾಶ ನಿಮಗಿರುವಂಥದ್ದು. ನೋಡಿ, CTET ಆಲ್ರೆಡಿ ಏನು ಮಾಡಿದ್ದಾರೆ, ಕಾಲ್ಫಾರ್ಮ್ ಆಗಿದೆ. ಯಾವಾಗ ಕಾಲ್ಫಾರ್ಮ್ ಆಗಿದೆ ಅಂತಂದರೆ ರೀ, CTET ಫೆಬ್ರವರಿ 2023 ಅಂತ 26 ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಯಾವಾಗ ಕಾಲ್ಫಾರ್ಮ್ ಆಗಿದೆ ಅಂತಂದ್ರೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ 27/11/2025 ಅಪ್ಲಿಕೇಶನ್ ಪ್ರಾರಂಭವಾಗಿ 18/12/2025 ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ತಾವು ನೋಡ್ಬೋದು, ಇವತ್ತು 12 ತಾರೀಕು. ಸೊ ಇನ್ನೂ ನಿಮಗೆ ಸಮಯ ಇದೆ. ಎಲ್ಲಿವರೆಗೂ ಇದೆ ಅಂತಂದ್ರೆ 18/12/2025 11:59 PM ವರೆಗೂ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದಾಗಿರುವಂಥದ್ದು, ಲಾಸ್ಟ್ ಡೇಟು ಇರುವಂಥದ್ದು. ಮತ್ತು ಈ ಸೆಂಟ್ರಲ್ ಎಂಟ್ರೆನ್ಸ್ ಟೆಸ್ಟ್, ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಬರೆದ್ರಿ ಅಂದ್ರೆ, CTET ಬರೆದ್ರಿ ಅಂತಂದ್ರೆ ಇದು ಎಕ್ಸಾಮ್ ಯಾವಾಗಿರುತ್ತೆ ಸರ್ ಅಂತಂದ್ರೆ, ಇದು ಎಕ್ಸಾಮ್ ಇರುವಂಥದ್ದು ಫೆಬ್ರವರಿ 8ನೇ ತಾರೀಕಿಗೆ ಇರುವಂಥದ್ದು. 2026 ಫೆಬ್ರವರಿ 8ನೇ ತಾರೀಕಿಗೆ ಈ ಎಕ್ಸಾಮ್ ಇದೆ ಇರುವಂಥದ್ದು. ಸೊ ಈ ಎಕ್ಸಾಮಲ್ಲಿ ಅಲ್ಲಿ ಕೂಡ 2 ಪತ್ರಿಕೆಗಳಿರ್ತಾವೆ ನೋಡ್ರಿ. ಯಾರು ಪ್ರೈಮರಿ 1 to 5th ಅವರಿಗೆ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವರಿಗೆ ಏನಿದೆ ಅಂತಂದ್ರೆ ಪೇಪರ್ 1 ಅಂತ ಇರುತ್ತೆ. ಯಾರೆಲ್ಲ 6 to 8 ವರೆಗೆ 2ನೇ ಪೇಪರನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಇರುತ್ತೆ ಪೇಪರ್ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಅಲ್ಲಿ 8ನೇ ತಾರೀಕಿಗೆ 8/2/2026 ಒಂದು ಪರೀಕ್ಷೆ ಇರುತ್ತದೆ. ಅಲ್ಲಿ ತಾವು ನೋಡುವ ಸಂಡೇ ಇರುವಂಥದ್ದು. ಇಲ್ಲಿ ತಾವು ಗಮನಿಸಬೇಕಾಗಿರುವಂಥದ್ದು 2ನೇ ಪತ್ರಿಕೆ ಅಲ್ಲಿ ಬೆಳಗ್ಗೆ ಇರುತ್ತೆ. ಎಷ್ಟು ಗಂಟೆಗೆ? 9:30ರಿಂದ 12 ಗಂಟೆಗೆ ಇರುತ್ತೆ. ಅದೇ ರೀತಿ ಮೊದಲನೇ ಪತ್ರಿಕೆಯಲ್ಲಿ ಇರುತ್ತೆ ಅಂತಂದ್ರೆ 2:30ರಿಂದ 5 ಗಂಟೆವರೆಗೆ ಇರುವಂಥದ್ದು. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ OBC ಅವ್ರಿಗೆ ಒಂದು ಪೇಪರನ್ನು ಅಪ್ಲೈ ಮಾಡಿದರೆ 1000 ರೂಪಾಯಿ ಇರುತ್ತೆ. 2 ಪತ್ರಿಕೆಗಳನ್ನು ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ 1200 ರೂಪಾಯಿ ಇರುವಂಥದ್ದು. ಅದೇ ರೀತಿ SC ST ಕ್ಯಾಟಗರಿ ಅವರಿಗೆ ಒಂದು ಪೇಪರನ್ನು ಅಪ್ಲೈ ಮಾಡಿದರೆ 500 ರೂಪಾಯಿ ಇರುತ್ತೆ. 2 ಪತ್ರಿಕೆ ಅಪ್ಲೈ ಮಾಡಿದರೆ 600 ರೂಪಾಯಿ ಇರುವಂಥದ್ದು. ಇನ್ನು ಇಲ್ಲಿ ಬರ್ತಕ್ಕಂಥ ಸಿಲೆಬಸ್ ನೋಡಿ, ಇಲ್ಲಿ ಸಿಲೆಬಸಲ್ಲಿ ತಾವು ನೋಡ್ಬೋದು 1ರಿಂದ 4ನೇ ತರಗತಿವರೆಗೆ ಅಲ್ಲಿ ಕೂಡ ಚೈಲ್ಡ್ ಡೆವಲಪ್ಮೆಂಟ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಎನ್ವೈರ್ಮೆಂಟ್ ಸೈನ್ಸ್ ಇದೆ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಂತ ಇರ್ತದೆ. ಲ್ಯಾಂಗ್ವೇಜ್ 1 ನೀವು ಕನ್ನಡವನ್ನು ತೆಗೆದುಕೊಂಡ್ರಿ ಅಂದರೆ ಕನ್ನಡಲ್ಲೇ ಬರೆಯುವಂಥದ್ದು. ಅದೇ ರೀತಿ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತೊಗೊಂಡಿರಿ ಅಂದರೆ ಇಂಗ್ಲೀಷಲ್ಲಿ ನೀವು ಬರೀಬೇಕಾಗಿರ್ತದೆ. ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ನೋಡಿ, ಪಡವಾಗಿ ಇದು ಏನಿದೆ ಶಿಶು ಮನೋವಿಜ್ಞಾನ ಅಂತ ಹೇಳಿ ನಾವು ಕರಿತಾ ಇದೀವಲ್ಲ, ಇದು ಏನಿರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ, ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಮತ್ತು
ಹಿಂದಿ ಮೀಡಿಯಂ ಇರುತ್ತೆ. ನೀವು ಯಾವ ಮಾಧ್ಯಮನ ಆಯ್ಕೆ ಮಾಡ್ಕೊಂಡಿರ್ತೀರಿ ಅದರೊಳಗಿರುತ್ತೆ. ಅದೇ ರೀತಿ ಮ್ಯಾಥ್ಸ್ ಇರುತ್ತೆ, EVS ಇರುವಂಥದ್ದು. ಇದು ಪತ್ರಿಕೆ ಒಂದು. ಎಷ್ಟೆಷ್ಟು ಅಂದರೆ ಎಲ್ಲ ಭಾಗಕ್ಕೆ 30 ಅಂಕಗಳಿರ್ತವೆ. ಟೋಟಲ್ ಆಗಿ 150 ಪ್ರಶ್ನೆಗಳಿಗೆ 150 ಅಂಕಗಳಿರುವಂಥದ್ದು. ಇಲ್ಲಿಯೂ ಕೂಡ ಎಲಿಜಿಬಲ್ ಸೇಮ್ ಇರುತ್ತದೆ. ಜನರಲ್ ಕ್ಯಾಟಗರಿಗೆ 90, ಇನ್ನುಳಿದ SC/ST ಕ್ಯಾಟಗರಿಗಳಿಗೆ 83 ಎಲಿಜಿಬಲ್ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಎರಡನೇ ಪತ್ರಿಕೆಯಲ್ಲಿ ಕೂಡ ಸೇಮ್ ಇರುವಂಥದ್ದು. ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಇರುವಂಥದ್ದು 30 ಅಂಕಗಳಿರ್ತವೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಇರೋರಿಗೆ 60 ಅಂಕ ಇರ್ತವೆ. ಅಲ್ಲಿ ಸೋಷಿಯಲ್ ಸೈನ್ಸ್ ತೆಗೆದುಕೊಂಡವರಿಗೆ 60 ಅಂಕ ಇರ್ತದೆ. ಅಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಂತ ಇರುತ್ತೆ. ಅಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಬರೆಯುವಂಥದ್ದು. ಅದು 150 ಪ್ರಶ್ನೆಗಳಿಗೆ 150 ಅಂಕಗಳು ಇರುವಂಥದ್ದು. ಓಕೆ, ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಅಂತ ನಾನು ಹೇಳಿದೆ. ಅದೇ ರೀತಿಯಾಗಿ ಇಲ್ಲಿ ನೀವು ಯಾವ್ಯಾವ ಸೆಕ್ಷನಲ್ಲಿ ಸಮಯ ಎಷ್ಟರಿಂದ ಅಂತಂದರೆ ಬೆಳಗ್ಗೆ ಎರಡನೇ ಪತ್ರಿಕೆ ನೋಡಿ, ಬೆಳಗ್ಗೆ 7:30ಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕಾಗ್ತದೆ. 12 ಗಂಟೆಗೆ ಎಕ್ಸಾಮ್ ಇರುತ್ತೆ. ಅಲ್ಲಿ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಚೆಕ್ ಮಾಡಿ ನಿಮ್ಗೆ ಏನು ಮಾಡ್ತಾರೆ, ಒಳಗಡೆ ಬಿಡುವಂಥದ್ದು. ಅದೇ ರೀತಿ ಫಸ್ಟ್ ಪೇಪರ್ ಇದೆ ನೋಡಿ, 12:30ಕ್ಕೆ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ, ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರೆಲ್ಲ ಜಸ್ಟ್ ಎಡ್ಜಲ್ಲಿ ಮಿಸ್ ಆಗಿದ್ದೀರಿ ಅಂತಂದರೆ ನೀವು ಅಲ್ಲಿ ಹೋಗಿ ಬರಿಬೇಕು. ಬರೆದ್ರಿ ಅಂತಂದರೆ ನಿಮಗೆ ಟೀಚರ್ ಕಾನ್ಫರ್ಮ್ ಆಗೋದ್ರೊಳಗೆ ನಿಮಗೆ ಇದೊಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರೆಲ್ಲ ಓದಿದ್ದೀರಿ, ಸ್ವಲ್ಪರಲ್ಲೇ ನಿಮಗೆ ತೊಂದರೆ ಆಗಿದೆ, ತಾವೇನು ಮಾಡ್ಬೋದು ಅಂತಂದ್ರೆ ಈ ಪತ್ರಿಕೆಯನ್ನು ನೀವು ಅಟೆಂಡನ್ನು ಮಾಡ್ಬೋದು. ಮತ್ತು ಇದರ ಜೊತೆಗೆ ನಾವು ಹೇಗೆಲ್ಲ ಓದಬೇಕು ಅಂತಂದರೆ, ನೀವು ಏನು ಓದಿದ್ದೀರಿ, ನಿಮಗೆ ಹಿಂದಿ ಚೆನ್ನಾಗಿ ಬರ್ತಿತ್ತು ಅಂದರೆ ಹಿಂದಿ ಮಾಧ್ಯಮ ತೊಗೊಳ್ರಿ. ಇಲ್ಲ ಸರ್ ನಮ್ಗೆ ಇಂಗ್ಲೀಷ್ ಬರುತ್ತೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಎಲ್ಲ ಪ್ರಶ್ನೆಗಳು ಅಂತಂದರೆ ಕನ್ನಡ ಲ್ಯಾಂಗ್ವೇಜನ್ನು ಬಿಟ್ಟು ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಇರುತ್ತೆ, ಹಿಂದಿ ತೊಗೊಂಡ್ರೆ ಹಿಂದಿ ಇರುತ್ತೆ. ನೀವು ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಉಳಿದು ಈ ಮ್ಯಾಥಮೆಟಿಕ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಅಥವಾ ಎನ್ವೈರ್ಮೆಂಟ್ ಸೈನ್ಸ್ ಆಗಿರಲಿ, ಇನ್ನು ಎಲ್ಲ ಉಳಿದಿರ್ತಕ್ಕಂಥ ಏನು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದಲ್ಲ ಅವೆಲ್ಲ ಇಂಗ್ಲೀಷ್ ಮೀಡಿಯಂ ಮತ್ತು ಹಿಂದಿ ಮಾಧ್ಯಮದಲ್ಲಿ ಇರುವಂಥದ್ದು. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಎಕ್ಸಾಮ್ ಇದ್ದೀರಿ ತಮಗೆ ಒಂದು ಅವಕಾಶ ಇದೆ. ಫೆಬ್ರವರಿ 8ಕ್ಕೆ ಕಂಪಲ್ಸರಿ ಎಕ್ಸಾಮ್ ಇರುತ್ತೆ. ಇನ್ನೂ ಟೈಮ್ ಇದೆ, ಹೌದಾ? ಈ ಒಂದು 12ರಿಂದ 18ನೇ ತಾರೀಕುವರೆಗೂ ನೀವು ವಿಚಾರ ಮಾಡಿ ಅಪ್ಲೈ ಮಾಡ್ತಿದ್ರೆ ಮಾಡಿರಿ. ಇದ್ರಿಗಿನ ಅಲ್ಲಿಯೂ ಕೂಡ ಸೇಮ್ ಫೀಸ್ ಇರುವಂಥದ್ದು 1000 ರೂಪಾಯಿ ಇದೆ. 2 ಪತ್ರಿಕೆಯನ್ನು ನೀವು ಅಪ್ಲೈ ಮಾಡಿದರೆ 1200 ರೂಪಾಯಿ ಇರುವಂಥದ್ದು. ನಿಮಗಿದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮತ್ತು ಯಾರೆಲ್ಲ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆ ವಿಡಿಯೋನ ಪೂರ್ತಿ ನೋಡ್ರಿ. ಮತ್ತು ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು, ಯೂಟ್ಯೂಬಿಂದ ದುಡ್ಡು ಬರುತ್ತೆ ಸರ್ ಅಂತ. ಇದ್ರ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಇಲ್ಲ ಅಂತಕ್ಕಂಥ ಒಂದು ವಿಡಿಯೋನ ಮಾಡ್ತೀನಿ. ಮತ್ತು ಯಾರೆಲ್ಲ ಹೋಪ್ ಕಳ್ಕೊತಿದ್ರೆ ದಯವಿಟ್ಟು ಹೋಪ್ ಕಳ್ಕೊಬೇಡ್ರಿ. ಬೇರೆ ದೇವ್ರು ಇನ್ನೊಂದು ಅವಕಾಶಗಳನ್ನು ಕೊಡ್ತಿರ್ತಾನೆ. ಯಾವುದು ಎದೆ ಬಂದೋದಾಗಿರಲಿ, ಇದು ಮಾಡೋದು. ಈಗ ನೋಡ್ರಿ, ಈಗೆಲ್ಲ TET 90, 100 ಮಾಡಿದವರೆಲ್ಲ ನೀವು GPSR ಬಗ್ಗೆ ಪ್ರಿಪರೇಷನ್ ಮಾಡಬೇಕು. ಸ್ವಲ್ಪ ಕಮ್ಮಿ ಆಗಿದೆ, ಮಾಡಿರಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಹೇಳೋಕ್ಕಾಗಲ್ಲ. 100% ಕಾಲ್ಫಾರ್ಮ್ ಅಂತೂ ಆಗೇ ಆಗುತ್ತೆ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ, ಸೀರಿಯಸ್ ಆಗಿ ಪ್ರಿಪೇರ್ ಆಗಿರಿ. ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ತಮಗೆ ಇದು ವಿಡಿಯೋ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ, ಎಡ್ಜಲ್ಲಿದ್ದಾರೆ, ಅವರಿಗೆ ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.